ದಿ ಮಾಸ್ಟರ್ ಮೈಂಡ್ ಕಾಂಶಿರಾಮ್ ಎಂಬ ಪೊಲಿಟಿಕಲ್ ಲೆಜೆಂಡ್ನ ಅನ್ಸಂಗ್ ಸ್ಟೋರಿ. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಫ್ರೆಂಡ್ಸ್, ಭಾರತದ ರಾಜಕೀಯ ಅಂದರೆ ನಮಗೆ ನೆನಪಾಗೋದು ದೊಡ್ಡ ದೊಡ್ಡ ಬಂಗಲೆಗಳು, ಐಷಾರಾಮಿ ಕಾರುಗಳು, ತಲೆಮಾರುಗಳಿಂದ ಬಂದ ಅಧಿಕಾರ ಅಲ್ವಾ? ಆದರೆ ಸ್ವಂತ ಬ್ಯಾಂಕ್ ಅಕೌಂಟ್ ಇಟ್ಕೊಳ್ಳದೆ, ಮದುವೆ ಸಂಸಾರ ಅಂತ ಹೋಗದೆ, ಕೇವಲ ಒಂದು ಹಳೆಯ ಸೈಕಲ್ ಏರಿ ಇಡೀ ಭಾರತದ ರಾಜಕಾರಣದ ದಿಕ್ಕನ್ನೇ ಬದಲಿಸಿದ ಒಬ್ಬ ಪೊಲಿಟಿಕಲ್ ಲೆಜೆಂಡ್ ಇದ್ರು. ಎಸ್, ಅವರೇ ಬಹುಜನರ ಪಾಲಿನ ಸಾಹೇಬ್ ಮಾನ್ಯವಾರ್ ಕಾಂಶಿರಾಮ್. ಅವರ ಭಾಷಣದ ಒಂದು ಫೇಮಸ್ ಡೈಲಾಗ್ ಇತ್ತು, ದಲಿತರೂ ಸಹ ದೊರೆಗಳಾಗಲೇಬೇಕು. ಅದು ಸರಳ. ನಿಮ್ಮ ಕೈಗಳನ್ನು ಕೆಳಗೆ ಮಾಡಿ ಬೇಡುವ ಬದಲಾಗಿ ಕೈಗಳನ್ನು ಮೇಲೆ ಮಾಡಿ ನೀಡುವ ಕೈಗಳಾಗಿ ಪರಿವರ್ತನೆ ಮಾಡಿಕೊಳ್ಳುವ ಮುಖೇನ ಆಳುವ ನೀಡುವ ವರ್ಗವಾಗಿ ನಿಲ್ಲಬೇಕು. ರಾಜಕಾರಣ ಅಂದರೆ ನಮಗೆ ಬೇಡವೇ ಬೇಡ ಎನ್ನುತ್ತಿದ್ದ 85% ಅಸಮರ್ಥ ಅಸಹಾಯಕ ಸಮುದಾಯದ ಎದೆಯೊಳಗೆ ಅರಸೊತ್ತಿಗೆಯ ಕನಸು ಬಿತ್ತಿದ ಮಹಾನ್ ಚೇತನ ಕಾಂಶಿರಾಮ್. ಉತ್ತರ ಭಾರತದಲ್ಲಿ ಒಂದು ಮೂಕ ಕ್ರಾಂತಿಯನ್ನೇ ಸೃಷ್ಟಿಸಿದ ಈ ಮಾಸ್ಟರ್ ಮೈಂಡ್ ಸ್ಟೋರಿ ಇವತ್ತಿನ ಪ್ರತಿಯೊಬ್ಬ ಯುವಕನು ತಿಳಿಯಲೇಬೇಕಾದ ಎಪಿಕ್ ಹಿಸ್ಟರಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕಾಂಶಿರಾಮ್ ಅವರ ಜೀವನದ ಆ ಇಂಟ್ರೆಸ್ಟಿಂಗ್ ಮತ್ತು ಹೆಮ್ಮೆ ಮೂಡಿಸುವ ಜರ್ನಿಯನ್ನು ಕಂಪ್ಲೀಟ್ ಆಗಿ ಡಿಕೋಡ್ ಮಾಡೋಣ. ಬಾಲ್ಯ, ಆ ಒಂದು ಘಟನೆ. ಮಾರ್ಚ್ 15, 1934 ಪಂಜಾಬ್ನ ರೋಪರ್ ಜಿಲ್ಲೆಯ ಖರಗ್ಪುರ್ ಅನ್ನೋ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಯುವಕ ಕಾಂಶಿರಾಮ್. BSc ಮುಗಿಸಿ ಪುಣೆಯ DRDO ಕಚೇರಿಯಲ್ಲಿ ಉನ್ನತ ವಿಜ್ಞಾನಿಯಾಗಿ ಸರ್ಕಾರಿ ಸೇವೆಗೆ ಸೇರಿಕೊಂಡ್ರು. ಲೈಫ್ ಸೆಟ್ಲ್ ಆಯಿತು. ಕೈ ತುಂಬ ಸಂಬಳ, ಒಳ್ಳೆ ರೆಸ್ಪೆಕ್ಟ್ ಅಂತ ಅಂದುಕೊಳ್ಳುವಾಗಲೇ ಅವರ ಲೈಫ್ನಲ್ಲಿ ಆ ಒಂದು ಘಟನೆ ನಡೆಯುತ್ತೆ. DRDO ಮ್ಯಾನೇಜ್ಮೆಂಟ್ ಏಕಾಏಕಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಬುದ್ಧ ಜಯಂತಿಯ ರಜೆಗಳನ್ನು ಕ್ಯಾನ್ಸಲ್ ಮಾಡಿ ಆ ರಜೆಗಳನ್ನು ಮೇಲ್ಜಾತಿಗಳ ಹಬ್ಬಗಳಿಗೆ ಶಿಫ್ಟ್ ಮಾಡ್ತಾರೆ. ಇದನ್ನು ವಿರೋಧಿಸಿ ದೀನಾಭಾನ ಅನ್ನೋ ದಲಿತ ನೌಕರ ಪ್ರೊಟೆಸ್ಟ್ ಮಾಡಿದಾಗ ಆತನನ್ನು ಕೆಲಸದಿಂದಲೇ ಸಸ್ಪೆಂಡ್ ಮಾಡಲಾಗುತ್ತೆ. ಈ ಘಟನೆ ಕಾಂಶಿರಾಮ್ ಅವರ ರಕ್ತ ಕುದಿಯುವಂತೆ ಮಾಡಿತು. ಅವರು ನೇರವಾಗಿ ಕೋರ್ಟ್ ಮೆಟ್ಟಿಲೇರಿ ದೀನಾಭಾನ ಸಸ್ಪೆನ್ಷನ್ ರದ್ದು ಮಾಡಿಸಿ ರಜೆಗಳನ್ನು ವಾಪಸ್ ತರುವಲ್ಲಿ ಗೆಲ್ತಾರೆ. ಇದೇ ಟೈಮ್ನಲ್ಲಿ ಅವರ ಫ್ರೆಂಡ್ DK ಕರ್ಪಡೆ ಅವರು ಡಾಕ್ಟರ್ ಅಂಬೇಡ್ಕರ್ ಬರೆದ ಅನ್ಹಿಲೇಷನ್ ಆಫ್ ಕ್ಯಾಸ್ಟ್ ಪುಸ್ತಕವನ್ನು ಓದಲು ಕೊಡ್ತಾರೆ. ಆ ಪುಸ್ತಕ ಓದಿದ ಮೇಲೆ ಕಾಂಶಿರಾಮ್ ಅವರ ತಲೆಯಲ್ಲಿ ಒಂದು ಸ್ಪಾರ್ಕ್ ಹುಟ್ಟಿಕೊಳ್ಳುತ್ತೆ. ನೋಡಿ, ಭಾರತದ ಜಾತಿ ವ್ಯವಸ್ಥೆ ಎಷ್ಟು ಡೇಂಜರಸ್ ಅಂತ ಅವರಿಗೆ ರಿಯಲೈಸ್ ಆಗುತ್ತೆ. ನಾನು ನನ್ನ ಲೈಫ್ಗೋಸ್ಕರ ಬದುಕಲ್ಲ, ಬಾಬಾ ಸಾಹೇಬರ ಅಪೂರ್ಣ ಕನಸನ್ನು ನನಸು ಮಾಡುವುದೇ ನನ್ನ ಲೈಫ್ ಗೋಲ್ ಅಂತ ಡಿಸೈಡ್ ಮಾಡ್ತಾರೆ. ಯೋಚನೆಗೂ ನಿಲುಕದ ತ್ಯಾಗ ಮತ್ತು ಕಠಿಣ ಪ್ರತಿಜ್ಞೆಗಳು. ಯೋಚನೆ ಮಾಡಿ ಫ್ರೆಂಡ್ಸ್, ಇವತ್ತಿನ ಕಾಲದಲ್ಲಿ ಒಂದು ಸಣ್ಣ ಗವರ್ಮೆಂಟ್ ಜಾಬ್ ಸಿಕ್ಕರೆ ಸಾಕು, ನಮ್ಮ ಲೈಫ್ ಕಂಫರ್ಟ್ ಝೋನ್ಗೆ ಹೋಗುತ್ತೆ. ಆದರೆ ಕಾಂಶಿರಾಮ್ ಅವರು ತಮ್ಮ ಹೈ ಪೇಯಿಂಗ್ ಜಾಬ್ಗೆ ರಿಸೈನ್ ಮಾಡಿ ಅಕ್ಟೋಬರ್ 14, 1971 3 ಕಠಿಣ ಪ್ರತಿಜ್ಞೆಗಳನ್ನು ಮಾಡ್ತಾರೆ. 1, ನಾನು ಮದುವೆ ಆಗೋದಿಲ್ಲ, ನನಗಂತ ಸ್ವಂತ ಫ್ಯಾಮಿಲಿ ಇರೋದಿಲ್ಲ. 2, ನಾನು ಯಾವುದೇ ಸ್ವಂತ ಆಸ್ತಿ ಅಥವಾ ಬ್ಯಾಂಕ್ ಅಕೌಂಟ್ ಹೊಂದೋದಿಲ್ಲ. 3, ನನ್ನ ತಂದೆ ತಾಯಿ ಸೇರಿದಂತೆ ಯಾರ ಮೇಲೂ ನಾನು ಎಮೋಷನಲ್ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದಿಲ್ಲ. ಇದು ಬರೀ ಡೈಲಾಗ್ ಆಗಿರಲಿಲ್ಲ. ಅವರು ತಮ್ಮ ಫ್ಯಾಮಿಲಿಗೆ 24 ಪೇಜ್ಗಳ ಲೆಟರ್ ಬರೆದು, ಶೋಷಿತ ಸಮಾಜದ ಕಲ್ಯಾಣಕ್ಕಾಗಿ ನಾನು ನಿಮ್ಮೊಂದಿಗಿನ ಎಲ್ಲ ರಿಲೇಷನ್ ಕಟ್ ಮಾಡ್ತಿದ್ದೀನಿ ಅಂತ ಹೇಳಿ ಮನೆ ಬಿಟ್ಟು ಬರ್ತಾರೆ. ಅವರು ತಮ್ಮ ತಂಗಿಯರ ಮದುವೆಗೂ ಹೋಗಲಿಲ್ಲ. ಅಷ್ಟೇ ಯಾಕೆ, ತಮ್ಮ ಸ್ವಂತ ತಂದೆ ತೀರ್ಕೊಂಡಾಗಲೂ ಅಂತ್ಯಕ್ರಿಯೆಗೂ ಕೂಡ ಅವರು ಹೋಗಲಿಲ್ಲ. ಇಡೀ ಶೋಷಿತ ಸಮಾಜದ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಅವರು ನಂಬಿದ್ರು. ಬಡವರ ದಲಿತರ ಮನೆಗಳೇ ತನ್ನ ಸ್ವಂತ ಮನೆಗಳು ಅಂತ ಡಿಕ್ಲೇರ್ ಮಾಡಿದರು. ಸಂಘಟನಾ ಚತುರತೆ ಮತ್ತು 3000 ಕಿಲೋಮೀಟರ್ ಬೃಹತ್ ಸೈಕಲ್ ಯಾತ್ರೆ. ಅಂಬೇಡ್ಕರ್ ಅವರ RPI ಪಕ್ಷದ ನಾಯಕರ ಸ್ವಾರ್ಥ ಮತ್ತು ಕಚ್ಚಾಟ ನೋಡಿ ಬೇಸತ್ತ ಕಾಂಶಿರಾಮ್ ತಾವೇ ಸ್ವಂತವಾಗಿ ತಳಮಟ್ಟದಿಂದ ಸಂಘಟನೆ ಕಟ್ಟಲು ಶುರು ಮಾಡ್ತಾರೆ.
ಯಾವ ಸಮುದಾಯದ ರಾಜಕೀಯೇತರ ಬೇರುಗಳು ಸ್ಟ್ರಾಂಗ್ ಇರಲ್ವೋ ಅವರು ಪಾಲಿಟಿಕ್ಸ್ನಲ್ಲಿ ಗೆಲ್ಲೋಕೆ ಸಾಧ್ಯವಿಲ್ಲ ಅನ್ನೋದು ಅವರ ಸ್ಟ್ರಾಂಗ್ ಫಿಲಾಸಫಿ ಆಗಿತ್ತು. ಅದಕ್ಕಾಗಿ 1978ರಲ್ಲಿ ಬಾಂಬ್ ಸೇಫ್ ಎಂಬ ಬೃಹತ್ ಸಂಘಟನೆಯನ್ನ ಹುಟ್ಟುಹಾಕಿದ್ರು. ಇದರ ಮುಖ್ಯ ಉದ್ದೇಶ ಓದಿ ಕೆಲಸದಲ್ಲಿರೋ ದಲಿತ ಹಿಂದುಳಿದ ವರ್ಗಗಳ ನೌಕರರು ತಾವು ಬೆಳೆದು ಬಂದ ಸಮಾಜಕ್ಕೆ ಮರುಪಾವತಿ ಅಂದರೆ ಪೇ ಬ್ಯಾಕ್ ಟು ಸೊಸೈಟಿ ಮಾಡಬೇಕು ಅನ್ನೋದು. ಆಮೇಲೆ 1981ರಲ್ಲಿ ಬೀದಿ ಹೋರಾಟಕ್ಕಾಗಿ DS4 ಕಟ್ಟಿದರು. ಇವರ ಮಾಸ್ಟರ್ ಸ್ಟ್ರೋಕ್ ಅಂದರೆ 1983-84ರಲ್ಲಿ ಆಯೋಜಿಸಿದ ಎಪಿಕ್ ಸೈಕಲ್ ಯಾತ್ರೆ. 2 ಚಕ್ರಗಳು ಮತ್ತು 2 ಕಾಲುಗಳು, 2 wheels and 2 legs ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಕನ್ಯಾಕುಮಾರಿ, ಕಾರ್ಗಿಲ್, ಕೊಹಿಮಾ, ಪುರಿ ಮತ್ತು ಪೋರಬಂದರ್ನಿಂದ ಸರಿಸುಮಾರು 3000 ಕಿಲೋಮೀಟರ್ ಸೈಕಲ್ ಯಾತ್ರೆ ಮಾಡಿದರು. 3 ಲಕ್ಷಕ್ಕೂ ಹೆಚ್ಚು ಯುವಕರು ಈ ಯಾತ್ರೆಯಲ್ಲಿ ಭಾಗವಹಿಸಿ ಹಳ್ಳಿಗಳಲ್ಲಿ ವೋಟ್ ಹಮಾರಾ ರಾಜ್ ತುಮಹಾರಾ ನಹಿ ಚಲೇಗಾ, ನಮ್ಮ ಮತ ನಿಮ್ಮ ಆಡಳಿತ ನಡೆಯೋದಿಲ್ಲ ಅಂತ ಘೋಷಣೆ ಕೂಗಿದರು. ಬಾಬಾ ತೇರಾ ಮಿಷನ್ ಅಧೂರಾ, ಕಾಂಶಿರಾಮ್ ಕರೇಗಾ ಪೂರಾ ಅಂತ ಮೊಳಗಿದ ಈ ಅಭಿಯಾನ ಕೋಟ್ಯಂತರ ಶೋಷಿತರಲ್ಲಿ ನಾವು ದೇಶ ಆಳಬಹುದು ಅನ್ನೋ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿತು. ಸಿದ್ಧಾಂತ ಮಜ್ಬೂರ್ ಸರ್ಕಾರ ಮತ್ತು ಕಾಂಗ್ರೆಸ್ ಬಿಜೆಪಿ ವಿರುದ್ಧದ ಸಮರ. ಏಪ್ರಿಲ್ 14, 1984ರಂದು ಅಂದರೆ ಬಾಬಾ ಸಾಹೇಬರ ಜನ್ಮದಿನದಂದೇ ಕಾಂಶಿರಾಮ್ ಅವರು ಬಹುಜನ ಸಮಾಜ ಪಾರ್ಟಿ ಅಂದರೆ BSP ಸ್ಥಾಪಿಸಿದರು. ಭಾರತದಲ್ಲಿರುವ 85% ಬಹುಜನರು ಒಟ್ಟಾಗಬೇಕು, ಉಳಿದ 15% ಮನುವಾದಿ ಶಕ್ತಿಗಳನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋದು ಅವರ ಟಾರ್ಗೆಟ್ ಆಗಿತ್ತು. ಇವರ ಐಡಿಯಾಲಜಿ ಎಷ್ಟೊಂದು ಕ್ಲಿಯರ್ ಇತ್ತಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ 2 ಪಕ್ಷಗಳನ್ನು ಒಂದೇ ನಾಣ್ಯದ 2 ಮುಖಗಳು ಅಂತಾನೆ ಕರೀತಿದ್ರು. ಈ 2 ಪಕ್ಷಗಳು ಮೇಲ್ಜಾತಿಗಳ ಕಂಟ್ರೋಲ್ನಲ್ಲಿವೆ, ಇವರು ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡ್ತಾರೆ ಅಂತ ಅವರು ಓಪನ್ ಆಗಿ ಅಟ್ಯಾಕ್ ಮಾಡ್ತಿದ್ರು. 1982ರಲ್ಲಿ ಅವರು ಬರೆದ ದ ಚಮಚಾ ಏಜ್ ಪುಸ್ತಕದಲ್ಲಿ 1932ರ ಪೂನಾ ಒಪ್ಪಂದದಿಂದ ದಲಿತರಿಗೆ ಎಂಥ ದ್ರೋಹ ಆಯಿತು ಮತ್ತು ಮೇಲ್ಜಾತಿ ಪಕ್ಷಗಳಲ್ಲಿರೋ ದಲಿತ ನಾಯಕರು ಹೇಗೆ ತಮ್ಮದೇ ಸಮುದಾಯಕ್ಕೆ ದ್ರೋಹ ಮಾಡ್ತಿರೋ ಚಮಚಗಳಾಗಿದ್ದಾರೆ ಅಂತ ಫ್ಯಾಕ್ಟ್ ಸಮೇತ ಎಕ್ಸ್ಪೋಸ್ ಮಾಡಿದರು. ಕಾಂಶಿರಾಮ್ ಅವರ ಮತ್ತೊಂದು ಡೆಡ್ಲಿ ಪಾಲಿಟಿಕಲ್ ಸ್ಟ್ರಾಟಜಿ ಅಂದರೆ ಮಜ್ಬೂರ್ ಸರ್ಕಾರ, ಹೆಲ್ಪ್ಲೆಸ್ ಗವರ್ಮೆಂಟ್ ಕಾನ್ಸೆಪ್ಟ್. ಎಲ್ಲರೂ ಸ್ಟ್ರಾಂಗ್ ಸರ್ಕಾರ ಬೇಕು ಅಂದರೆ ಇವರು ಮಾತ್ರ ನಮಗೆ ಮಜಬೂತ್ ಅಂದರೆ ಸ್ಟ್ರಾಂಗ್ ಸರ್ಕಾರ ಬೇಡ, ಮಜ್ಬೂರ್ ಅಂದರೆ ದುರ್ಬಲ ಸರ್ಕಾರ ಬೇಕು. ಆಗಲೇ ಅವರು ನಮ್ಮ BSP ಬೆಂಬಲಕ್ಕಾಗಿ ನಮ್ಮ ಹತ್ರ ಬರ್ತಾರೆ, ಆಗ ನಾವು ನಮ್ಮ ಜನರಿಗೆ ಬೇಕಾದ ಹಕ್ಕುಗಳನ್ನು ಅವರಿಂದ ಡಿಮ್ಯಾಂಡ್ ಮಾಡಿ ಪಡೀಬಹುದು ಅಂತ ಬ್ರಿಲಿಯಂಟ್ ಆಗಿ ಪ್ಲಾನ್ ಮಾಡಿದರು. UPಯ ಬ್ರಾಹ್ಮಣ ಪ್ರಾಬಲ್ಯವನ್ನು ಮುರಿದು ಅದನ್ನು ಬಹುಜನ ಪ್ರದೇಶವನ್ನಾಗಿ ಬದಲಾಯಿಸಿದ ಗೇಮ್ ಚೇಂಜರ್ ಇವರೇ ಕಾಂಶಿರಾಮ್. ಮೈತ್ರಿ, ಕರಾಳ ಗೆಸ್ಟ್ ಹೌಸ್ ಘಟನೆ ಮತ್ತು ದಿ ಅಲ್ಟಿಮೇಟ್ ಮಾಸ್ಟರ್ ಸ್ಟ್ರೋಕ್. ರಾಜಕೀಯದಲ್ಲಿ ಕಾಂಶಿರಾಮ್ ಅವರಿಗೆ ಯಾರು ಪರ್ಮನೆಂಟ್ ಶತ್ರುನೂ ಅಲ್ಲ, ಮಿತ್ರನೂ ಅಲ್ಲ. ಬಹುಜನರ ಉದ್ಧಾರ ಒಂದೇ ಅವರ ಫೋಕಸ್. ಹಿಂದುತ್ವದ ಅಲೆಯನ್ನು ತಡೆಯಲು 1993ರಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರ ಜೊತೆ ಸಮಾಜವಾದಿ ಪಾರ್ಟಿ ಅಂದರೆ SP ಜೊತೆ ಐತಿಹಾಸಿಕ ಮೈತ್ರಿ ಮಾಡಿಕೊಂಡು UPಯಲ್ಲಿ ಅಧಿಕಾರ ಹಿಡಿದರು. ಆದರೆ ತಳಮಟ್ಟದಲ್ಲಿ ದಲಿತರು ಮತ್ತು ಯಾದವರ ನಡುವೆ ಸಂಘರ್ಷಗಳು ಶುರುವಾದಾಗ SP ನಾಯಕರ ದೌರ್ಜನ್ಯ ನೋಡಿ 1995ರಲ್ಲಿ ಸಪೋರ್ಟ್ ವಾಪಸ್ ಪಡೆದರು. ಆಗ ನಡೆದಿದ್ದೇ ಭಾರತೀಯ ರಾಜಕಾರಣದ ಕರಾಳ ಅಧ್ಯಾಯ. ಜೂನ್ 2, 1995ರಂದು ಲಕ್ನೋದ ಸ್ಟೇಟ್ ಗೆಸ್ಟ್ ಹೌಸ್ನಲ್ಲಿ ಮಾಯಾವತಿ ಅವರ ಮೇಲೆ SP ನಾಯಕರು ಮತ್ತು ಗೂಂಡಾಗಳು ಭೀಕರ ದಾಳಿ ಮಾಡಿದರು. ಜೀವ ಭಯದಲ್ಲಿ ಮಾಯಾವತಿ ಅವರು ಕೋಣೆಯೊಳಗೆ ಲಾಕ್ ಆಗಬೇಕಾಯಿತು. ಆದರೆ ಆ ಟೈಮ್ನಲ್ಲಿ BJPಯ ಬ್ರಹ್ಮದ ದ್ವೇದಿ ಮತ್ತು ಕೆಲ ಪೊಲೀಸ್ ಆಫೀಸರ್ಸ್ ಅವರ ಪ್ರಾಣ ಉಳಿಸಿದರು. ಈ ಇನ್ಸಿಡೆಂಟ್ ಆದಮೇಲೆ ಯಾರು BSPಯನ್ನು ಒಡೆಯಬೇಕು ಅಂತ ಅಂದ್ಕೊಂಡಿದ್ರೋ ಅದೇ BJP ಸಪೋರ್ಟ್ನಿಂದ ಮಾಯಾವತಿಯವರನ್ನ ಉತ್ತರ ಪ್ರದೇಶದ ಮೊದಲ ದಲಿತ ಮಹಿಳಾ ಮುಖ್ಯಮಂತ್ರಿಯನ್ನಾಗಿ ಮಾಡಿ ತೋರಿಸಿದ್ರು ಈ ಕಾಂಶಿರಾಮ್. ಇದು ಅವರ ಪವರ್ ಪಾಲಿಟಿಕ್ಸ್ನ ಅಲ್ಟಿಮೇಟ್ ಮಾಸ್ಟರ್ ಸ್ಟ್ರೋಕ್ ಆಗಿತ್ತು. ತುಂಬ ಜನ ಪತ್ರಕರ್ತರು ನೀವು BJPಗೆ ಮಾರಿಕೊಂಡ್ರಾ ಎಂದು ಕೇಳಿದ್ದಕ್ಕೆ ಇದು ಮಾರಾಟವಾಗದ ಕುದುರೆ ಅಂತ ಎದಿರೇಟು ಕೊಟ್ಟಿದ್ದಲ್ಲದೆ, ನೋಡಿ ನಾನು ಮುಂದೆ ಸಾಗಬೇಕು, ಅದಕ್ಕೆ ಕುದುರೆ ಬೇಕು, ಆದರೆ ಏನು ಮಾಡಲಿ, ಈಗ ನನ್ನ ಕೈಗೆ ಸಿಕ್ಕಿರೋದು ಕತ್ತೆ, ಹಾಗಂತ ನಿಂತಲ್ಲೇ ನಿಲ್ಲದೆ ಕತ್ತೆಯನ್ನಾದರೂ ಏರಿ ಹೋಗಬೇಕಿದೆ ಎಂದು ಬಿಟ್ಟರು.
ಸ್ವತಃ ವಾಜಪೇಯಿಯವರೇ ರಾಷ್ಟ್ರಪತಿ ಹುದ್ದೆಯ ಆಫರ್ ಕೊಟ್ಟರೂ ಕೂಡ ಪವರ್ ಇಲ್ಲದ ಪಾಲಿಟಿಕ್ಸ್ ನನಗೆ ಬೇಡ ಅಂತ ನಿರಾಕರಿಸಿದ ಸ್ಪಷ್ಟ ಧೀರ ಈ ಕಾಂಶಿರಾಮ್. ಬಹುಜನ ಸೂರ್ಯನ ಅಸ್ತಮಾನ ಮತ್ತು ಚಿರಂತನ ಪರಂಪರೆ. ತಮ್ಮ ಇಡೀ ಜೀವನವನ್ನ ಶೋಷಿತ ಸಮಾಜವನ್ನು ಗುಲಾಮಗಿರಿಯಿಂದ ಆಚೆ ತರೋದಕ್ಕೆ ಮುಡಿಪಾಗಿಟ್ಟ ಈ ಮಹಾನ್ ನಾಯಕ ಅಕ್ಟೋಬರ್ 9, 2006 ನಮ್ಮನ್ನಗಲಿದರು. ಡಾಕ್ಟರ್ ಅಂಬೇಡ್ಕರ್ ಅವರಂತೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳುವ ಆಸೆ ಅವರಿಗಿತ್ತು. ಆದರೆ ಅದಕ್ಕೂ ಮುನ್ನವೇ ಅವರು ನಿಧನರಾದರು. ಆದರೆ ಅವರು ಬಿತ್ತಿದ ಬಹುಜನ ಸಿದ್ಧಾಂತ, ಅವರು ಕಟ್ಟಿದ ಆನೆ ಚಿಹ್ನೆ ಮತ್ತು ನಾವೇ ಆಡಳಿತಗಾರರಾಗಬೇಕು ಅನ್ನೋ ಸ್ವಾಭಿಮಾನದ ಕಿಡಿ ಇವತ್ತಿಗೂ ಭಾರತದ ಕೋಟ್ಯಂತರ ಯುವಕರ ಎದೆಯಲ್ಲಿ ಉರಿಯುತ್ತಿದೆ. ಯಾವ ಸಮುದಾಯಕ್ಕೆ ಪುಕ್ಕಟೆ ತಿನ್ನುವ ಅಭ್ಯಾಸ ಆಗಿದೆಯೋ ಆ ಜಾತಿ ಎಂದೂ ಬದಲಾವಣೆ ಬಯಸಲಾರದು ಮತ್ತು ಕ್ರಾಂತಿ ಮಾಡಲಾರದು ಅಂತ ಅವರು ಹೇಳ್ತಿದ್ರು. ಯುವಜನರೇ, ಕಾಂಶಿರಾಮ್ ಅವರ ಈ ಸ್ಟೋರಿ ಬರೀ ಹಿಸ್ಟ್ರಿ ಅಲ್ಲ, ಇದೊಂದು ದೊಡ್ಡ ಇನ್ಸ್ಪಿರೇಷನ್. ನಿಮ್ಮ ಗುರಿ ದೊಡ್ಡದಿರಲಿ, ಹೋರಾಟ ಪ್ರಾಮಾಣಿಕವಾಗಿರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಕಾಂಶಿರಾಮ್ ಅವರ ಯಾವ ಸ್ಟ್ರಾಟಜಿ ನಿಮಗೆ ಅತಿ ಹೆಚ್ಚು ಇಷ್ಟ ಆಯಿತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಭೀಮ್, ಜೈ ಭಾರತ್. ಮಾನ್ಯವಾರ್ ಕಾಂಶಿರಾಮ್ ಜಿ, ಹ್ಯಾಪಿ ಬರ್ಡೇ ಟು ಯು.